ಚಳಿಗಾಲದ ಅಧಿವೇಶನಕ್ಕೆ ಕುಂದಾನಗರಿ ಬೆಳಗಾವಿ ಸಜ್ಜಾಗಿದೆ. ನಾಳೆಯಿಂದ ನಡೆಯಲಿರುವ ಅಧಿವೇಶನ ಇದಾಗಿದೆ. ಚಳಿಗಾಲದ ಅಧಿವೇಶನಕ್ಕೆ ಕುಂದಾನಗರಿ ಸಜ್ಜು. ನಾಳೆಯಿಂದ ನಡೆಯಲಿರುವ ಅಧಿವೇಶನ 10 ದಿನಗಳು ನಡೆಯಲಿರುವ ಚಳಿಗಾಲದ ಅಧಿವೇಶನ ಕೊನೆಯ ಹಂತದ ಸಿದ್ಧತೆ ಪರಿಶೀಲನೆಯನ್ನ ನಡೆಸಿದ್ದಾರೆ. ಸ್ಪೀಕರ್ ಯುಟಿ ಖಾದರ್ ಹಾಗೂ ಸಭಾಪತಿ ಬಸವರಾಜ ಹೊರಟ್ಟಿ ಬೆಳಗಾವಿಯ ಸುವರ್ಣಸೌಧಕ್ಕೆ ಭೇಟಿ ನೀಡಿದ್ರು. ಹಾಗೆ ಪರಿಶೀಲನೆಯನ್ನ ಕೂಡ ಮಾಡಿದ್ರು. ಚಳಿಗಾಲದ ಅಧಿವೇಶನ ನಾಳೆಯಿಂದ ಆರಂಭವಾಗ್ತಾ ಇದೆ. ಬೆಳಗಾವಿಯ ಸುವರ್ಣಸೌಧದಲ್ಲಿ ಈಗಾಗಲೇ ಸಾಕಷ್ಟು ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು, ಬಿಗಿ ಭದ್ರತೆಯನ್ನ ಕೂಡ ಮಾಡಲಾಗ್ತಾ ಇರುವಂಥದ್ದು ನೀವು ಕೂಡ ಗಮನಿಸ್ತಾ ಇದ್ದೀರಿ. 10 ದಿನಗಳು ನಡೆಯಲಿರುವಂತಹ ಈ ಚಳಿಗಾಲದ ಅಧಿವೇಶನದಲ್ಲಿ ಸಾಕಷ್ಟು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಸ್ಪೀಕರ್ ಯುಟಿ ಖಾದರ್ ಹಾಗೆ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಕೂಡ ಸ್ಥಳಕ್ಕೆ ಭೇಟಿಯನ್ನ ನೀಡಿದ್ದಾರೆ, ಪರಿಶೀಲನೆಯನ್ನ ಕೂಡ ಮಾಡಿದ್ದಾರೆ. ಬೆಳಗಾವಿಯ ಸುವರ್ಣಸೌಧಕ್ಕೆ ಭೇಟಿ ನೀಡಿ ಒಂದು ರೌಂಡ್ ಹಾಕಿ ಎಲ್ಲ ಕ್ರಮಗಳನ್ನ, ಬಿಗಿ ಭದ್ರತೆಗಳನ್ನ ಹಾಗೆ ಪೊಲೀಸ್ ಅವರ ಜೊತೆಗೂ ಕೂಡ ಮಾಹಿತಿಯನ್ನ ಪಡೆದಿದ್ದಾರೆ. ಹಾಗಾದ್ರೆ ಯಾವಾಗ ಸಿದ್ದರಾಮಯ್ಯ ಬೆಳಗಾವಿಗೆ ಆಗಮಿಸ್ತಾರೆ ಅಂತ ನೋಡೋದಾದ್ರೆ ಇವತ್ತೇ ಬೆಳಗಾವಿಗೆ ಆಗಮಿಸಲಿರುವ ಸಿಎಂ ಸಿದ್ದರಾಮಯ್ಯ. ಕೆಲವೇ ಕ್ಷಣಗಳಲ್ಲಿ ಬೆಳಗಾವಿಗೆ ತೆರಳಲಿರುವ ಸಿಎಂ. ಮತ್ತೊಂದೆಡೆ ಸಿಎಂ ಡಿಸಿಎಂ ಸಚಿವರನ್ನ ಸ್ವಾಗತ ಮಾಡಲು ಕುಂದಾನಗರಿ ಬೆಳಗಾವಿಯಲ್ಲಿ ಬ್ಯಾನರ್ಗಳ ಅಳವಡಿಕೆ ಕೂಡ ಮಾಡಲಾಗಿದೆ. ಸಿಎಂ ಡಿಸಿಎಂ ಮತ್ತು ಸಚಿವರನ್ನ ಸ್ವಾಗತ ಮಾಡೋಕೆ ರಸ್ತೆಯ ಇಕ್ಕೆಲಗಳಲ್ಲಿ ರಾರಾಜಿಸುತ್ತಿರುವ ಬ್ಯಾನರ್ಗಳು. ಇವತ್ತೇ ಸಿಎಂ ಸಿದ್ದರಾಮಯ್ಯ ಅವರು ಬೆಳಗಾವಿಗೆ ಹೋಗ್ತಾ ಇದ್ದಾರೆ, ಬೆಳಗಾವಿಗೆ ಆಗಮಿಸ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೆಳಗಾವಿಗೆ ತೆರಳಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಹಾಗೆ ಮತ್ತೊಂದೆಡೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಸಚಿವರನ್ನ ಕೂಡ ಸ್ವಾಗತ ಮಾಡಿಕೊಳ್ಳೋಕೆ ಇಡೀ ಕುಂದಾನಗರಿ ಸಜ್ಜಾಗಿರುವಂಥದ್ದು. ಕುಂದಾನಗರಿ ಬೆಳಗಾವಿಯಲ್ಲಿ ಈಗಾಗಲೇ ಬ್ಯಾನರ್ಗಳ ಅಳವಡಿಕೆಯ ಮೂಲಕ ಸ್ವಾಗತವನ್ನ ಕೂಡ ಕೋರೋಕೆ ಮುಂದಾಗಿರುವಂಥದ್ದು. ರಸ್ತೆಯ ಪ್ರತಿಯೊಂದು ಬೀದಿಗಳಲ್ಲೂ ಅಂದರೆ ಇಕ್ಕೆಲಗಳಲ್ಲೂ ಕೂಡ ಒಂದೊಂದು ಮೂಲೆಯಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸಚಿವರ ಒಂದು ಬ್ಯಾನರ್ಗಳು ರಾರಾಜಿಸ್ತಾ ಇರುವಂಥದ್ದು. ಇದೇ ಬೆಳಗಾವಿಯ ಅಧಿವೇಶನಕ್ಕಾಗಿ ಕೋಟಿ ವೆಚ್ಚವನ್ನ ಮಾಡಲಾಗಿದೆ. 10 ದಿನದ ಬೆಳಗಾವಿಯ ಅಧಿವೇಶನಕ್ಕೆ 21 ಕೋಟಿ ಖರ್ಚು. ಕಳೆದ ವರ್ಷ 15 ಕೋಟಿ ವೆಚ್ಚದಲ್ಲಿ ಅಧಿವೇಶನ ಅಂತ್ಯವಾಗಿತ್ತು. ಖರ್ಚು ವೆಚ್ಚದಲ್ಲಿ ಈ ವರ್ಷ 6 ಕೋಟಿ ರೂಪಾಯಿ ಏರಿಕೆಯಾಗಿದೆ. ಶಾಸಕರು ಅಧಿಕಾರಿಗಳಿಗಾಗಿ 300 ಕೊಠಡಿಗಳು ಬುಕಿಂಗ್ ಆಗಿದೆ. 6,000 ಪೊಲೀಸ್ ಸಿಬ್ಬಂದಿಗಳಿಗಾಗಿ ಜರ್ಮನ್ ಟೆಂಟ್ ವ್ಯವಸ್ಥೆ ಮಾಡಲಾಗಿದೆ. ಈ ಸಲ ಸುವರ್ಣಸೌಧದ ಸುತ್ತಮುತ್ತ ಪೊಲೀಸ್ ಬಿಗಿ ಬಂದೋಬಸ್ತನ್ನ ಕೂಡ ಆಯೋಜನೆ ಮಾಡಲಾಗಿರುವ ಬೆಳಗಾವಿಯ ಅಧಿವೇಶನ ನೋಡಿ, ವಿಧಾನಸೌಧದಲ್ಲಿ ಅಧಿವೇಶನ ನಡೆಯೋದು ನೀವು ನೋಡಿರ್ತೀರಾ. ಆದರೆ ಈ ಡಿಸೆಂಬರ್ನಲ್ಲಿ ಚಳಿಗಾಲದ ಅಧಿವೇಶನ ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆಯುತ್ತೆ. ಹೀಗಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಸಚಿವರು ಕೂಡ ಬೆಳಗಾವಿಗೆ ಹೋಗಬೇಕಾಗಿರುತ್ತೆ. ಅವರ ವಾಸ್ತವ್ಯ ಆಗಿರ್ಬೋದು, ಊಟ ಆಗಿರ್ಬೋದು, ತಿಂಡಿ ಆಗಿರ್ಬೋದು ಎಲ್ಲವೂ ಕೂಡ ಸರ್ಕಾರವೇ ನಿಭಾಯಿಸಬೇಕಾಗಿದೆ. ಹೀಗಾಗಿ ಕಳೆದ ವರ್ಷ ಅಂದರೆ 2024ರ ಒಂದು ಡಿಸೆಂಬರ್ ಚಳಿಗಾಲದ ಅಧಿವೇಶನದ ಒಂದು ವೆಚ್ಚ 15 ಕೋಟಿಯಲ್ಲಿ ಮುಗಿದೋಗಿತ್ತು. ಆದರೆ ಈ ಸಾರಿ ಅಂದರೆ 2025ರ ಅಧಿವೇಶನ 21 ಕೋಟಿ ಖರ್ಚು ಆಗಿರುವಂಥದ್ದು. ಶಾಸಕರು ಅಧಿಕಾರಿಗಳಿಗಾಗಿ 300 ಕೊಠಡಿಗಳನ್ನು ಬುಕಿಂಗ್ ಮಾಡಲಾಗಿದೆ. ಬೆಳಗಾವಿಯ ಸುತ್ತಮುತ್ತ 6,000 ಪೊಲೀಸ್ ಸಿಬ್ಬಂದಿಗಾಗಿ ಜರ್ಮನ್ ಟೆಂಟ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಈ ಸಲ ಸುವರ್ಣಸೌಧ ಸುತ್ತ ಪೊಲೀಸ್ ಬಿಗಿ ಬಂದೋಬಸ್ತ್ ಕೂಡ ಮಾಡಲಾಗಿರುವಂಥದ್ದು. ಕೋಟಿ ಖರ್ಚು ಮಾಡಿದ್ರೂ ಸಮಸ್ಯೆಗಿಲ್ಲ ಮುಕ್ತಿ. ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗಲ್ಲ. ಹೆಸರು ಸೋಯಾಬೀನ್ ಬೆಳೆಗಳಿಗೆ ಪರಿಹಾರ ನೀಡುವಂತೆ ಬಿಜೆಪಿಯಿಂದ ಸುವರ್ಣಸೌಧ ಮುತ್ತಿಗೆಗೆ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಕಬ್ಬು ಬೆಳೆಗಾರರ ಸಮಸ್ಯೆ ಇತ್ಯರ್ಥಕ್ಕೆ ರೈತರು ಹೋರಾಟವನ್ನ ಕೂಡ ಮಾಡೋಕೆ ಮುಂದಾಗಿದ್ದಾರೆ. ಸರ್ಕಾರಿ ನೇಮಕಾತಿಗಾಗಿ ಆಗ್ರಹಿಸಿ ಯುವಕರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಪಂಚಮಸಾಲಿ ಸಮಾಜದಿಂದ ಧರಣಿ ಮಾಡಲು ತೀರ್ಮಾನವನ್ನ ಕೂಡ ಕೈಗೊಳ್ಳಲಾಗಿದೆ. ಅದರ ಜೊತೆಗೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು 84 ಸಂಘಟನೆಗಳು ಸಿದ್ಧವಾಗಿವೆ. ನಾಳೆಯಿಂದ ಬೆಳಗಾವಿಯ ಅಧಿವೇಶನ ಆರಂಭವಾಗ್ತಾ ಇದೆ. 21 ಕೋಟಿ ವೆಚ್ಚದಲ್ಲಿ ಈ ಬಾರಿಯ
ಬೆಳಗಾವಿಯ ಅಧಿವೇಶನ ನಡೀತಾ ಇರುವಂಥದ್ದು. ನೋಡಿ, 21 ಕೋಟಿ ಅಂತಂದರೆ ಇಷ್ಟೊಂದು ಕೋಟಿ ಹಣವನ್ನು ಖರ್ಚು ಮಾಡಿದ್ರೂ ಕೂಡ ಉತ್ತರ ಕರ್ನಾಟಕ ಭಾಗದಲ್ಲಿ ನಡೀತಾ ಇರುವಂತಹ ಈ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕ ಭಾಗದ ಜನರ ಸಮಸ್ಯೆಗಳಿಗೆ ಪರಿಹಾರವೇ ಸಿಗ್ತಾ ಇಲ್ಲ. ಎಷ್ಟು ಕೋಟಿ ಖರ್ಚು ಮಾಡಿದ್ರೇನಂತೆ, ಅದರಲ್ಲಿ ಚರ್ಚೆನೂ ಮಾಡಲ್ಲ, ಆ ಕುರಿತಂತೆ ಯಾವುದೇ ಕ್ರಮವನ್ನು ಕೂಡ ತೆಗೆದುಕೊಳ್ಳಲ್ಲ, ಅಭಿವೃದ್ಧಿಗೂ ಕೂಡ ಆಗಲ್ಲ. ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿ ಬಗ್ಗೆ ಒಂದೇ ಒಂದು ದಿನವೂ ಕೂಡ ಚರ್ಚೆ ಮಾಡಲ್ಲ. ಯಾಕಂದರೆ ನೋಡಿ, ರೈತರು ಇತ್ತೀಚೆಗಷ್ಟೇ ಕಬ್ಬು ಬೆಳೆಗಾರರು ಹೋರಾಟವನ್ನು ಮಾಡಿದ್ರು. ಆದರೆ ಇವಾಗ ಮೆಕ್ಕೆಜೋಳ ಬೆಳೆಗಾರರು ಕೂಡ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಹೆಸರಾಗಿರ್ಬೋದು, ಸೋಯಾಬೀನ್ ಆಗಿರ್ಬೋದು, ಮೆಕ್ಕೆಜೋಳ ಆಗಿರಬಹುದು, ಈ ರೀತಿಯ ಧಾನ್ಯಗಳನ್ನು ಬೆಳೆದಂತಹ ರೈತರಿಗೆ ಪರಿಹಾರವನ್ನು ನೀಡ್ತಾ ಇಲ್ಲ. ಪರಿಹಾರವನ್ನು ನೀಡೋಕೆ ಕಾಂಗ್ರೆಸ್ ಸರ್ಕಾರ ಮುಂದಾಗಿಲ್ಲ. ಬಿಜೆಪಿಯಿಂದ ಸುವರ್ಣಸೌಧ ಮುತ್ತಿಗೆಗೆ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳಲಾಗಿರುವಂಥದ್ದು. ಬೆಳಗಾವಿಯ ಸುವರ್ಣಸೌಧದ ಬಳಿ ಬಿಗಿ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸ್ ಬಂದೋಬಸ್ತ್ 6,000ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಮಾಡಲಾಗಿದೆ. ಎಸ್ಪಿ ರ್ಯಾಂಕ್ನ 6 ಅಧಿಕಾರಿಗಳ ನಿಯೋಜನೆ ಮಾಡಲಾಗಿರುವಂಥದ್ದು. 146 ಹಿರಿಯ ಪೊಲೀಸರು ಹಾಗೂ 3,820 ಸಿಬ್ಬಂದಿ, 500 ಗೃಹ ರಕ್ಷದಳ ಸಿಬ್ಬಂದಿ, 8 ಕ್ವಿಕ್ ರೆಸ್ಪಾನ್ಸ್ ಟೀಮ್, 10 ಡಿಆರ್ ಪ್ರಹಾರ ದಳ, 35 ಕೆಎಸ್ಆರ್ಪಿ ತುಕಡಿ, ಬಿಡಿಡಿಎಸ್ ತಂಡ, ಗರುಡ ಫೋರ್ಸ್ ನಿಯೋಜನೆ ಸೇರಿದಂತೆ ಸಾಕಷ್ಟು ಬಿಗಿ ಭದ್ರತೆಯನ್ನು ಕೂಡ ಒದಗಿಸಲಾಗ್ತಾ ಇರುವಂಥದ್ದು. ಬೆಳಗಾವಿಯ ಸುವರ್ಣಸೌಧದ ಬಳಿ ಈಗಾಗಲೇ ಬಿಗಿ ಭದ್ರತೆಯನ್ನು ಕೂಡ ಒದಗಿಸಲಾಗ್ತಾ ಇರುವಂಥದ್ದು. ಮುನ್ನೆಚ್ಚರಿಕಾ ಕ್ರಮವನ್ನು ಕೂಡ ತೆಗೆದುಕೊಂಡಿದೆ ಈ ಸರಿ ಪೊಲೀಸ್ ಇಲಾಖೆ, ಗೃಹ ಇಲಾಖೆ. ಹೀಗಾಗಿ 6,000ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆಯನ್ನು ಕೂಡ ಮಾಡಲಾಗಿದೆ. ಅದರ ಜೊತೆಗೆ 6 ಅಧಿಕಾರಿಗಳ ಅಂದರೆ ಎಸ್ಪಿ ರ್ಯಾಂಕ್ನ 6 ಅಧಿಕಾರಿಗಳ ನಿಯೋಜನೆ ಮಾಡಲಾಗಿದ್ದು, 146 ಹಿರಿಯ ಪೊಲೀಸರು ಹಾಗೆ 3,820 ಮಂದಿ ಸಿಬ್ಬಂದಿಗಳು, 500 ಗೃಹ ರಕ್ಷದಳ ಸಿಬ್ಬಂದಿಗಳು, 8 ಕ್ವಿಕ್ ರೆಸ್ಪಾನ್ಸ್ ಟೀಮ್ ಹಾಗೆ ಅದರ ಜೊತೆಗೆ 10 ಡಿಆರ್ ಪ್ರಹಾರ ದಳ, 35 ಕೆಎಸ್ಆರ್ಪಿ ತುಕಡಿಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಇನ್ನು ವಿಶೇಷವಾಗಿ ಬಿಡಿಡಿಎಸ್ ತಂಡ, ಗರುಡ ಫೋರ್ಸ್ ಎರಡೂ ಕೂಡ ನಿಯೋಜನೆ ಮಾಡಲಾಗಿರುವಂಥದ್ದು. ಬೆಳಗಾವಿಯ ವಿಧಾನಸೌಧದ ಅಧಿವೇಶನ ಮುಗಿಯುವವರೆಗೂ ಕೂಡ ಇದೆಲ್ಲದಕ್ಕೂ ಸೇರಿ ಈಗಾಗಲೇ 21 ಕೋಟಿ ಒಂದು ಖರ್ಚಾಗ್ತಾ ಇರುವಂಥದ್ದು. ಕಳೆದ ಬಾರಿಗೆ ನೋಡಿಕೊಂಡ್ರೆ 6 ಕೋಟಿ ಹೆಚ್ಚು ವ್ಯಯ ಕೂಡ ಆಗ್ತಾ ಇದೆ. ಜರ್ಮನ್ ಟೆಂಟನ್ನು ಕೂಡ ಹಾಕಲಾಗಿದೆ ಈ ಬಾರಿಯ ಪೊಲೀಸ್ ಸಿಬ್ಬಂದಿಗಳಿಗೆ. ಒಟ್ಟಾರೆಯಾಗಿ ಒಂದು ಅದ್ಧೂರಿಯಾದಂತಹ ಅಧಿವೇಶನ. ಆದರೆ ಅಧಿವೇಶನದಿಂದ ಉತ್ತರ ಕರ್ನಾಟಕ ಭಾಗದ ಜನರಿಗೆ ಏನು ಒಳಿತಾಗುತ್ತೆ, ಏನು ಚರ್ಚೆಗಳಾಗುತ್ತೆ, ಈ ಬಾರಿಯಾದರೂ ಉತ್ತರ ಕರ್ನಾಟಕದ ಜನರ ಸಮಸ್ಯೆಗಳು ಬಗೆಹರಿಯುತ್ತಾ ಕಾದು ನೋಡಬೇಕಾಗುತ್ತೆ.